ಭಗವದ್ಗೀತೆ ಅಲ್ಲ, ಭಗವದ್ಗೀತಾ. ಗೀತಾ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಗೀತಾ, ಭಗವದ್ಗೀತಾ. ಗೀತಾ ಇದು ಕರೆಕ್ಟ್ ಆದ ಪ್ರೊನೌನ್ಸಿಯೇಷನ್ ಅಂತೇಳಿ ಒಬ್ಬ ಸರ್ ನನಗೆ ಎಷ್ಟೋ ವರ್ಷದ ನಂತರ ನನಗೆ ಗೊತ್ತಾದದ್ದು. ಅಷ್ಟರವರೆಗೆ ನಾನು ಕೂಡ ಭಗವದ್ಗೀತೆ ಗೀತೆ ಅಲ್ಲವೇ ಅಲ್ಲ, ಅದು ಅಕ್ಬರ್ರೆ, ಅದು ಗೀತಾ, ಅದು ಕೂಡ ದೈವವಾಣಿ ಅಂತೇಳಿ ಹೇಳಿದ್ರು. ನೀವು ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ, ಕೆಲವೊಬ್ರು ಮುಸ್ಲಿಮ್ಗಳು ಕನ್ನಡನೇ ಮಾತಾಡಲ್ಲ. ಹೇಗೆ ಇದೆಲ್ಲ? ಅಂದ್ರೆ ನಿಮ್ಮ ಊರಿನ ಸೊಗಡು ಹಂಗೆ ಬಂದಿದೆಯಾ ಅಥವಾ ನೀವು ಜಾಸ್ತಿ ಕನ್ನಡ ಓದ್ತೀರಾ? ಒಂದನೇದಾಗಿ ನನ್ನ ಮೀಡಿಯಂ ಕನ್ನಡ ಮೀಡಿಯಂ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು, ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸಬೇಕು. ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಮತ್ತು ಕನ್ನಡ ನನ್ನ ಭಾಷೆ, ಕನ್ನಡ ಮಾಧ್ಯಮ ನಂದು ಶಾಲೆ ಒಂದನೇದಾಗಿ. ಎರಡನೇದಾಗಿ ನಂದು ಕನ್ನಡ ಇಷ್ಟು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಅದಕ್ಕೆ ಶಾಂತಿ ಪ್ರಕಾಶನದ ಸಾಹಿತ್ಯಗಳು ಕಾರಣ. ಶಾಂತಿ ಪ್ರಕಾಶನದ ಸಾಹಿತ್ಯಗಳು ಕನ್ನಡ ಭಾಷೆಯೊಂದಿಗೆ ಎಂದೂ ಕೂಡ ರಾಜಿ ಮಾಡಿಕೊಳ್ಳಿಲ್ಲ. ಅದರ ಪ್ರಥಮ ಅಧ್ಯಕ್ಷರಾಗಿ ಮತ್ತು ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರಾಗಿ ಇಬ್ರಾಹಿಂ ಸಯೀದ್ ಅವರು ಯಾವುದೇ ರಾಜಿಗೆ ಅದರಲ್ಲಿ ಒಪ್ಕೊಳ್ಳಿಲ್ಲ. ಅವರ ಸಮಯದಲ್ಲಿ ಸನ್ಮಾರ್ಗ ಪತ್ರಿಕೆಯು ಕೂಡ ಅದೇ ರೀತಿ ಬರ್ತಿತ್ತು, ಈ ಸಾಹಿತ್ಯವೂ ಕೂಡ ಅದೇ ರೀತಿ ಬರ್ತಿತ್ತು. ನಾನು ಅದನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದ ಕಾರಣ ನನ್ನ ಕನ್ನಡ ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಯಿತು.